ಯಾವಾಗ ಇನ್ಯಾವಾಗ ಮತ್ಯಾವಾಗ ಸದ್ಯಕ್ಕೆ ಕಾಂಗ್ರೆಸ್ನ ಶಾಸಕರ ಮಂತ್ರ ಇದೊಂದೇ. ಸಿಎಂ ಆಗಿ ಡಿ.ಕೆ. ಶಿವಕುಮಾರ್ ಪದಗ್ರಹಣ ಮಾಡಿದ್ದೂ ಆಯಿತು, ಸಣ್ಣದೊಂದು ಸಂಪುಟವನ್ನು ಕಟ್ಟಿದ್ದೂ ಆಯಿತು. ಆದರೆ ಅದೇನು ವಿಷಮ ಪರಿಸ್ಥಿತಿಯ ಕಾಲಹರಣವೋ ಗೊತ್ತಿಲ್ಲ, ಸಂಪುಟ ವಿಸ್ತರಣೆಗೆ ಮಾತ್ರ ಶುಭ ಮುಹೂರ್ತ ಆಗಲಿ, ಶುಭ ಗಳಿಗೆ ಆಗಲಿ, ಶುಭ ಸಮಯ ಆಗಲಿ, ಶುಭ ಸಂದರ್ಭ ಆಗಲಿ ಕೂಡ ಬರ್ತಾ ಇಲ್ಲ. ಯುವಕರಿಗೆ ಹೊಸಬರಿಗೆ ಅವಕಾಶ ಕೊಡಿ ಅಂತ ಕೇಳಬಲ್ಲೆ. ನೋಡಿ ಯಾರಿಗೆ ಕೊಡಬೇಕು ಬಿಡೋದು ಹೈಕಮಾಂಡ್ ಬಿಡೋದು. ಈಗ ಉತ್ತರ ಕರ್ನಾಟಕದಲ್ಲಿ ನೋಡಿದಂದ್ರೆ ಮೈನಾರಿಟಿ ಶಾಸಕಂದ್ರೆ ನಾವೊಬ್ಬನೇ. ಡಿ.ಕೆ. ಶಿವಕುಮಾರ್ ಸರ್ಕಾರದ ಸಂಪುಟ ವಿಸ್ತರಣೆಗೆ ಭಾರಿ ಕಸರತ್ತು ನಡೀತಾ ಇದೆ. ಶೀಘ್ರದಲ್ಲೇ ಡಿ.ಕೆ. ಸಂಪುಟ ಪರಿಪೂರ್ಣಗೊಳ್ಳುವ ಸಾಧ್ಯತೆ ಇದೆ. ಹೀಗಾಗಿ ಉಳಿದಿರೋ 20 ಸಚಿವ ಸ್ಥಾನಗಳಿಗೆ 60ಕ್ಕೂ ಹೆಚ್ಚು ಆಕಾಂಕ್ಷಿಗಳು ಲಾಬಿ ನಡೆಸುತ್ತಿದ್ದಾರೆ. ಸಚಿವರ ಮೊದಲ ಪಟ್ಟಿ ರಿಲೀಸ್ ಆಗಿ ಅವರ ಪ್ರಮಾಣ ವಚನ ನಡೆದ ಬೆನ್ನಲ್ಲೇ ಸಚಿವ ಸ್ಥಾನಕ್ಕೆ ಪೈಪೋಟಿ ಜೋರಾಗಿದೆ. ಎರಡನೇ ಪಟ್ಟಿಯಲ್ಲಿ ಸ್ಥಾನ ಗಿಟ್ಟಿಸಿಕೊಳ್ಳಲು ಹಿರಿಯರು ಕಿರಿಯರು ಸತತ ಪ್ರಯತ್ನ ಪಡ್ತಿದ್ದಾರೆ. ಅದರಲ್ಲೂ ಬೆಳಗಾವಿ ಭಾಗದ ಬರೋಬ್ಬರಿ 6 ಶಾಸಕರು ಸಚಿವ ಸೀಟ್ಗಾಗಿ ಟವೆಲ್ ಹಾಕಿದ್ದಾರೆ. ಮಾಜಿ ಸಚಿವೆ ಲಕ್ಷ್ಮೀ ಹೆಬ್ಬಾಳ್ಕರ್, ಶಾಸಕ ಲಕ್ಷ್ಮಣ್ ಸವದಿ, ಅಶೋಕ್ ಪಟ್ಟಣ್, ಆಸಿಫ್ ಸೇಠ್ ಸೇರಿ 6 ಶಾಸಕರು ನೇರವಾಗಿ ಸಚಿವ ಸ್ಥಾನಕ್ಕಾಗಿ ಬೇಡಿಕೆ ಇಟ್ಟಿದ್ದಾರೆ. ಸಚಿವ ಸ್ಥಾನದ ಬಗ್ಗೆ ಟಿವಿ9 ಜೊತೆ ಮಾತನಾಡಿದ ಶಾಸಕ ಆಸಿಫ್ ಸೇಠ್, ಉತ್ತರ ಕರ್ನಾಟಕದಲ್ಲಿ ಮೈನಾರಿಟಿ ಶಾಸಕ ನಾನೊಬ್ನೇ. ನನಗೆ ಅವಕಾಶ ಮಾಡಿಕೊಟ್ರೆ ನಾನು ಕೆಲಸ ಮಾಡ್ತೀನಿ. ನಾನು ಹೈಕಮಾಂಡ್ ಜೊತೆಗೆ ಈ ಬಗ್ಗೆ ಮಾತನಾಡಿಲ್ಲ, ಆದ್ರೆ ಸತೀಶ್ ಅಣ್ಣ ಬೇಕಾದ್ರೆ ಮಾತಾಡಿದ್ದಾರೆ ಅಂದ್ರು. ಈಗ ಉತ್ತರ ಕರ್ನಾಟಕದಲ್ಲಿ ನೋಡಿದಂದ್ರೆ ಮೈನಾರಿಟಿ ಶಾಸಕಂದ್ರೆ ನಾವೊಬ್ಬನೇ. ಈಗ ಹೇಳಿದಾರು ಮುಖ್ಯಮಂತ್ರಿ ಅವರು ಮತ್ತು ಹೈಕಮಾಂಡ್ ಅವರು, ಆ ನಿರ್ಣಯ ಅವ್ರ ಮೇಲೆ ಇದೆ. ಅವ್ರು ಏನು ಮಾಡ್ತಾರೋ ಮಾಡಿದಂದ್ರೆ ಮಾಡಿ ತೊಗೊಂಡು ಹೋಗ್ತೀವಿ ಅಲ್ಲ. ಬೇರೆ ಬೇರೆ ಸೀನಿಯರ್ಸು ಅದಾರ ನಮ್ಮದು ಮೈನಾರಿಟಿದಲ್ಲೇ. ಏನು ಪಕ್ಷ ಏನು ಹೈಕಮಾಂಡ್ ಏನು ನಿರ್ಣಯ ತಗೋತಾರೆ. ಸೀನಿಯರ್ಸ್ ಕೊಟ್ಟಿದ್ದಂದ್ರೆ ವಿ ಆರ್ ಹ್ಯಾಪಿ. ಈ ನಾರ್ತ್ ಕರ್ನಾಟಕದಲ್ಲೇನೋ ಯಾರೂ ಇಲ್ಲ, ಅವರು ಅವಕಾಶ ಮಾಡಿಕೊಟ್ಟಿದ್ದಂದ್ರೆ ನಾವು ಕೆಲಸ ಮಾಡ್ತೀವಿ. ಮತ್ತೊಂದೆಡೆ ಸಚಿವಾಕಾಂಕ್ಷಿ ಸ್ಪರ್ಧೆಯಲ್ಲಿ ಬಳ್ಳಾರಿ ಕಾಂಗ್ರೆಸ್ ಶಾಸಕರೇನು ಹಿಂದೆ ಬಿದ್ದಿಲ್ಲ. ಬಳ್ಳಾರಿ ನಗರ, ಬಳ್ಳಾರಿ ಗ್ರಾಮೀಣ, ಸಂಡೂರು ಹಾಗೂ ಕಂಪ್ಲಿ ಕ್ಷೇತ್ರದ ಶಾಸಕರು ಸಚಿವ ಸ್ಥಾನಕ್ಕಾಗಿ ಲಾಬಿ ಮಾಡ್ತಿದ್ದಾರೆ. ಸಿಎಂ ಡಿ.ಕೆ. ಶಿವಕುಮಾರ್ ಆಪ್ತ ಬಣದಲ್ಲಿ ಗುರುತಿಸಿಕೊಂಡಿರುವ ಶಾಸಕ ಭರತ್ ರೆಡ್ಡಿ ಯುವ ಕೋಟಾದಡಿ ಲಾಬಿ ನಡೆಸುತ್ತಿದ್ದಾರೆ. ಮತ್ತೊಂದೆಡೆ ಮಾಜಿ ಸಿಎಂ ಸಿದ್ದರಾಮಯ್ಯ ಮೂಲಕ ಬಿ ನಾಗೇಂದ್ರ ಸಚಿವ ಸ್ಥಾನಕ್ಕೆ ಬೇಡಿಕೆ ಇಟ್ಟಿದ್ದಾರೆ. ಮಹಿಳಾ ಕೋಟಾದಡಿ ಸಂಡೂರು ಶಾಸಕಿ ಅನ್ನಪೂರ್ಣ ಲಾಬಿ ನಡೆಸುತ್ತಿದ್ದಾರೆ. ಇತ್ತ ಕಂಪ್ಲಿ ಶಾಸಕ ಜೆಎನ್ ಗಣೇಶ್ ಸಚಿವ ಸ್ಥಾನಕ್ಕೆ ಕಸರತ್ತು ನಡೆಸುತ್ತಿದ್ದು ದೆಹಲಿಯಲ್ಲೇ ಬೀಡು ಬಿಟ್ಟಿದ್ದಾರೆ. ದೆಹಲಿಗೆ ಸಿಎಂ ಡಿಕೆ ತೆರಳುವ ಮುನ್ನವೇ ಸಚಿವ ಸ್ಥಾನಾಕಾಂಕ್ಷಿಗಳು ದೌಡಾಯಿಸಿದ್ದಾರೆ. ಶಿವರಾಜ್ ತಂಗಡಗಿ, ಟಿಬಿ ಜಯಚಂದ್ರ, ಆರತಿ ಕೃಷ್ಣ, ರಹೀಂ ಖಾನ್, ಕಾಶಪ್ಪನವರ್, ಹಂಪನಗೌಡ ಬಾದರ್ಲಿ, ದದ್ದಲ್, ಜಿಟಿ ಪಾಟೀಲ್, ಅಶೋಕ್ ಪಟ್ಟಣ್, ಶರಣಗೌಡ ಬಯ್ಯಾಪುರ, ಜಿಎಸ್ ಪಾಟೀಲ್ ದೆಹಲಿಯಲ್ಲಿ ಬೀಡು ಬಿಟ್ಟಿದ್ದು ಹೈಕಮಾಂಡ್ ನಾಯಕರ ಭೇಟಿಗೆ ಶಾಸಕರು ಪ್ರಯತ್ನಿಸುತ್ತಿದ್ದಾರೆ. ಇದೇ ವೇಳೆ ಗೃಹ ಸಚಿವ ಪ್ರಿಯಾಂಕ್ ಖರ್ಗೆ ದೆಹಲಿಗೆ ತೆರಳಿರುವುದು ಕುತೂಹಲ ಮೂಡಿಸಿದೆ. ಇಂದು ಮತ್ತು ನಾಳೆ ಪ್ರಿಯಾಂಕ್ ಖರ್ಗೆ ದೆಹಲಿಯಲ್ಲೇ ಉಳಿದುಕೊಳ್ಳಲಿದ್ದಾರೆ. ನಿನ್ನೆ ಎಐಸಿಸಿ ಅಧ್ಯಕ್ಷ ಮಲ್ಲಿಕಾರ್ಜುನ ಖರ್ಗೆ ದೆಹಲಿಗೆ ವಾಪಸ್ಸಾಗಿದ್ದಾರೆ. ವಿದೇಶದಿಂದ ರಾಹುಲ್ ಗಾಂಧಿ ಕೂಡ ಬಂದಾಗಿದೆ. ಇವರಿಬ್ಬರೂ ಕೂತು ಚರ್ಚೆ ಮಾಡಿದ್ರೆ ಕ್ಯಾಬಿನೆಟ್ ವಿಸ್ತರಣೆ ಫಿಕ್ಸ್. ಆದ್ರೆ ಕ್ಯಾಬಿನೆಟ್ ವಿಸ್ತರಣೆಗೆ ಯಾವ ಶಕ್ತಿಗಳು ಅಡ್ಡಿಪಡಿಸ್ತಾ ಇವೆ ಎಂಬುದೇ ಸಚಿವ ಸ್ಥಾನದ ಆಕಾಂಕ್ಷಿಗಳಿಗೆ ತಿಳಿಯುತ್ತಿಲ್ಲ. ಇನ್ನು ಸಚಿವ ಸಂಪುಟ ವಿಸ್ತರಣೆ ಬಗ್ಗೆ ಮಾತನಾಡಿದ ಸಚಿವ ಈಶ್ವರ ಖಂಡ್ರೆ, ಪಕ್ಷದ ವರಿಷ್ಠರು ತೀರ್ಮಾನ ಮಾಡ್ತಾರೆ ಅಂದಿದ್ರು. ಬೆಂಗಳೂರಿನಲ್ಲಿ ಮಾತನಾಡಿದ ಕುಣಿಗಲ್ ಶಾಸಕ ರಂಗನಾಥ್, ನಾನಂತೂ ಸಚಿವ ಸ್ಥಾನದ ಆಕಾಂಕ್ಷಿಯಲ್ಲ, ಅದ್ರ ಬಗ್ಗೆ ಮಾತನಾಡುವಷ್ಟು ದೊಡ್ಡವನಲ್ಲ ಅಂದಿದ್ದಾರೆ. ನೋಡಿ, ವರಿಷ್ಠರು ಈ ವಿಷಯದ ಬಗ್ಗೆ ಹೇಳಿಕೆಯನ್ನು ಕೊಟ್ಟಿದ್ದಾರೆ. ಮುಖ್ಯಮಂತ್ರಿಗಳು ಹೇಳಿಕೆ ಕೊಟ್ಟಿದ ಮೇಲೆ ನಾನು ಕೊಡುವಂತ ಪ್ರಶ್ನೆ ಬರೋದಿಲ್ಲ. ಅಧಿವೇಶನ ಈಗ ನಾಡಿದ್ದು ಸಚಿವ ಸಂಪುಟದ ಸಭೆ ಇದೆ. ಅಧಿವೇಶನ ದಿನಾಂಕ ನಿಗದಿ ಮಾಡಲಿಕ್ಕೆ ಮಾನ್ಯ ಮುಖ್ಯಮಂತ್ರಿಗಳಿಗೆ ಅವರ ವಿವೇಚನೆಗೆ ಬಿಟ್ಟಿದ್ದಿದೆ. ಮಾನ್ಯ ಮುಖ್ಯಮಂತ್ರಿಗಳು ದಿನಾಂಕ ತೀರ್ಮಾನ ಮಾಡ್ತಾರೆ. ನಾನಂತೂ ಆಕಾಂಕ್ಷಿದಾರರಲ್ಲ ಅಂತ ಅವತ್ತಿಂದ ಹೇಳ್ತಾ ಇದ್ದೀನಿ. ಅದ್ರ ಬಗ್ಗೆ ನಾನೇನು ತಲೆಗೆಡಿಸ್ಕೊಳ್ಳಿ. ನಂದಾಯಿತು, ನನ್ನ ಕಾನ್ಸ್ಟಿಟ್ಯೂನ್ಸಿ ಆಯಿತು. ಸರ್ಕಾರದವರು ಮತ್ತು ವರಿಷ್ಠರುಗಳು ತೆಗೆದುಕೊಂಡಂಥ ನಿರ್ಧಾರ ಒಂದು ನಾನು ಕೇಳ್ಕೊಬಲ್ಲೆ, ಯುವಕರಿಗೆ ಹೊಸಬರಿಗೆ ಅವಕಾಶ ಕೊಡಿ ಅಂತ ಕೇಳಬಲ್ಲೆ. ಸಂಪುಟದ ವಿಸ್ತರಣೆ ವಿಚಾರದಲ್ಲಿ ನಾನು ಅದ್ರ ಬಗ್ಗೆ ಏನು ಕಾಮೆಂಟ್ ಮಾಡಲಿಕ್ಕೆ ಹೋಗೋದಿಲ್ಲ. ಅದ್ರ ಪಾಡ್ಗೆ ಅದಾಗುತ್ತೆ. ನಾನು ಆಕಾಂಕ್ಷಿದಾರಲ್ಲ ಅನ್ನೋದನ್ನ ಒತ್ತು ಕೊಟ್ಟು ಹೇಳ್ತಾ ಇದ್ದೇನೆ. ಸಂಪುಟ ವಿಸ್ತರಣೆ ಕಸರತ್ತಿನ ಬಗ್ಗೆ ಮಾತನಾಡಿದ ವಿಪಕ್ಷ ನಾಯಕ ಆರ್ ಅಶೋಕ್, ಸಚಿವ ಸ್ಥಾನ ನೀಡಲು ಡೀಲ್ ನಡೀತಾ ಇದೆ ಎಂದಿದ್ದಾರೆ.
ಈಗ ಯಾರ್ಯಾರು ಮಂತ್ರಿಗಳಾಗಬೇಕೋ ಅವರೆಲ್ಲ ಪೇಮೆಂಟ್ ಮಂತ್ರಿಗಳು. ಫೈಟಿಂಗ್ ಏನಾನ ಡಿಮ್ಯಾಂಡು ಸ್ವಲ್ಪ ಗಲಾಟೆ ಮಾಡೋರ್ನೆಲ್ಲ ಮಾಡ್ಬಿಟ್ಟಿದ್ದಾರೆ ಫಸ್ಟ್ ರೌಂಡ್ ಅಲ್ಲಿ. ತಕರಾರು ಮಾಡೋರು ಮುಂದೆ ಮಾಡ್ಲಿಲ್ಲ ಅಂದ್ರೆ ತಕರಾರು ಮಾಡ್ತಾರೆ, ಧಮಕಿ ಹಾಕ್ತಾರೆ ಅನ್ನೋರ್ನೆಲ್ಲ ಮಾಡ್ಬಿಟ್ಟಿದ್ದಾರೆ. ಮುಂದೆ ಮಾಡೋರೆಲ್ಲ ಪೇಮೆಂಟ್ ಇದು ಭಾರತ್ ಜೋಡೋ ಮಾಡ್ತಾ ಇದಾರಲ್ಲ, ಹಂಗೆ ಮಂತ್ರಿ ಜೋಡೋ ಯಾತ್ರೆ ಇದು. 100 ರಿಂದ 150 ಕೋಟಿ ಆರಾಮ್ಸೆ. ಯಾಕಂದ್ರೆ ಇನ್ನ 1.5 ವರ್ಷ ಆಯ್ತಲ್ಲ. 20 ಸ್ಥಾನಗಳಿಗೆ 60ಕ್ಕೂ ಹೆಚ್ಚು ಆಕಾಂಕ್ಷಿಗಳನ್ನ ಕಂಡು ಕಾಂಗ್ರೆಸ್ ಹೈಕಮಾಂಡ್ ಬೆಚ್ಚಿ ಬಿದ್ದಿದ್ಯಾ ಅಂತ ಚರ್ಚೆಯಾಗ್ತಿದೆ. ಇನ್ನು ಆಗಸ್ಟ್ 6ರಿಂದ ಮಳೆಗಾಲದ ಅಧಿವೇಶನ ಪ್ರಾರಂಭವಾಗುವ ಸಾಧ್ಯತೆ ಇದೆ. ಅದಕ್ಕೂ ಮೊದಲು ಡಿಕೆ ಶಿವಕುಮಾರ್ ತಮ್ಮ ತಂಡವನ್ನ ಬಲಿಷ್ಠಗೊಳಿಸೋ ಟಾಸ್ಕ್ ಇದೆ. ಪ್ರಸನ್ನ ಗಾಂವ್ಕರ್, ಟಿವಿ9, ಬೆಂಗಳೂರು.